ಮೇಕಪ್ ಪ್ರಾಡಕ್ಟ್ಗಳಿಂದ ಅಥವಾ ಸನ್ಸ್ಕ್ರೀನ್ ಹಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಈಗೇನಾಗಿದೆ, ಬಿಕಮ್ ಮಾಡರ್ನ್ ಡೇಯಲ್ಲಿ ಇಂಡಸ್ಟ್ರಿಯಲೈಸ್ಡ್, ನಮ್ಮ ಟೈಮ್ ಇಲ್ಲ, ಫೇರ್ ಸ್ಕಿನ್, ಸೊ ಅಲ್ಲಿ ಕ್ಯಾನ್ಸರ್ ಇಸ್ ವೆರಿ ಹೈ. ಬರ್ತಾರೆ ಸರ್ ಡಾಕ್ಟರ್ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ, ಏನು ಚೇಂಜಸ್ ಇಲ್ಲ. ಈಗ ಎಲ್ಲರೂ ಸೆಲೆಬ್ರಿಟೀಸ್, ಎಲ್ಲರೂ ಮಾಡಲ್ಸ್ ರೀಲ್ಸ್ ಮಾಡ್ತಾರೆ. ನೋಡಿ, ಏಜಿಂಗ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಈ ಕಡಲೆ ಹಿಟ್ಟಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಓವರಾಲ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತಾ ಹೇಗೆ? ದಟ್ ಈಸ್ ನಾಟ್ ಗುಡ್ ಫಾರ್ ಸ್ಕಿನ್. ಸ್ಕ್ರಬ್ಬಿಂಗ್ ಟ್ರೈ ಟು ಅವಾಯ್ಡ್. ಫೇಸ್ ಯಾವಾಗಲೂ ಶುಡ್ ಬಿ ಜೆಂಟಲ್. ಅವ್ರ ವಯಸ್ಸಿಗೆ ತಕ್ಕಂತೆ ದರ್ ವೇರಿಯಸ್ ಟ್ರೀಟ್ಮೆಂಟ್. ಒಂದು ವಿ ಹ್ಯಾವ್ ಸರ್ಜಿಕಲ್ ಆಸ್ ವೆಲ್ ಆಸ್ ನಾನ್ ಸರ್ಜಿಕಲ್, ಎರಡು ಟ್ರೀಟ್ಮೆಂಟ್ ಇದೆ. ನೀವು ಬರೀ ಒಂದೇ ಮಾಡ್ತೀನಿ ಅಂದರೆ ಆಗಲಿ, ಎರಡು ಮಾಡಬೇಕು. ಸೊ ಅಗೇನ್ ಮೇಕಪ್ ನೀವೇನು 24 hours ಹಾಕೋದಿಲ್ಲ. ಈಗ ಜೋತ್ ಬಿದ್ದಿರುತ್ತೆ, ಸೊ ಅದನ್ನು ಟೈಟ್ ಮಾಡ್ಬೋದು. ವಯಸ್ಸು ಆಗದೆ ಇರೋ ರೀತಿಯಲ್ಲಿ ನೀವೀಗ ಸರ್ಜರಿ ಮಾಡ್ತೀರಾ ಅಂದರೆ ಆ ಸರ್ಜರಿಯಲ್ಲಿ ಏನಿರುತ್ತೆ? ಮುಖದ ಸುಕ್ಕಿಗೆ ಫೇಸ್ ಲಿಫ್ಟ್ ಅಂತ ಮಾಡ್ತೀವಿ. ಒಂದೊಂದು ತೊಂದರೆಗೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ನಮ್ಮ ಮಗಳ ಮದುವೆ ಇದೆ ಮುಂದಿನ ತಿಂಗಳು, ನಾನು ಹೆಂಗಾಗಿ ಕಾಣಬೇಕು ಮಾಡಿಬಿಡಿ ಅಂದರೆ ಬೇರೆಯವ್ರು ಬಂದು ನೋಡ್ಬಿಟ್ಟು ಏನೋ ಚೆನ್ನಾಗಿ ಕಾಣ್ತಾ ಇದೆ, ಏನೋ ಡಿಫ್ರೆಂಟ್ ಆಗಿದೆ ಅನಿಸ್ಬೇಕು ಅವ್ರಿಗೆ. ಆಪ್ರೇಷನ್ ಆಗಿದೆ ಅನಿಸ್ಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲೈಫ್ ಸ್ಟೈಲ್. ನಿಮ್ಮ ಮುಖಕ್ಕೆ ಏನೇ ಹಚ್ಕೊಳ್ಳಿ, ಏನೇ ಬಿಡಿ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ವಯಸ್ಸಾಗುವಂಥದ್ದು ಪ್ರತಿಯೊಂದು ಜೀವಿಯಲ್ಲೂ ಕೂಡ ಸಹಜವಾಗಿ ಆಗುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದು. ಆದರೆ ಮನುಷ್ಯರಲ್ಲಿ ನಾವು ವಯಸ್ಸಾಗ್ತಾ ಆಗ್ತಾ ಚರ್ಮ ಸುಕ್ಕುಗಟ್ಟುವಂಥದ್ದು, ಚರ್ಮದಲ್ಲಿ ಆಗುವಂಥ ಬದಲಾವಣೆ ಎಲ್ಲೋ ಒಂದು ಕಡೆ ಅವರ ಸೌಂದರ್ಯದ ಮೇಲೆ ಅದು ಪರಿಣಾಮವನ್ನು ಬೀರ್ತಾ ಇದೆ ಅಂತ ಅನಿಸ್ಬಿಡುತ್ತೆ. ಅಯ್ಯೋ ವಯಸ್ಸಾಯಿತು, ನನ್ನ ಸ್ಕಿನ್ ಮೊದಲಿನ ಥರ ಇಲ್ಲ, ಆ ಒಂದು ಗ್ಲೋ ಬರ್ತಾ ಇಲ್ಲ, ಚೇಂಜಸ್ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕಾಮನ್ ಆಗಿ ಎಲ್ರಿಗೂ ಕೂಡ ಆ ಒಂದು ಯೋಚನೆ ಇದ್ದೇ ಇರುತ್ತೆ. ಹೀಗಾಗಿ ವಯಸ್ಸು ಆಗ್ತಾ ಆಗ್ತಾ ಆಗುವಂಥ ಚರ್ಮದ ಬದಲಾವಣೆಯನ್ನು ನಾವು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ? ಪ್ರತಿದಿನ ನಾವು ಮಾಡುವಂಥ ಯಾವೆಲ್ಲ ಸಣ್ಣ ಸಣ್ಣ ತಪ್ಪುಗಳು ನಮ್ಮ ಚರ್ಮದ ಮೇಲೆ ಮತ್ತು ನಮ್ಮ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳು ನಮ್ಮ ಸ್ಕಿನ್ನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪಕ್ KL ಗೌಡ, ಸೀನಿಯರ್ ಕನ್ಸಲ್ಟೆಂಟ್ ಎಸ್ಥೆಟಿಕ್ಸ್, ಪ್ಲಾಸ್ಟಿಕ್ ಆ್ಯಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜನ್, ಸ್ಪರ್ಶ್ ಹಾಸ್ಪಿಟಲ್, RR ನಗರ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಾಗಿದೆ ಸರ್. ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್, ಸೊ ತುಂಬ ಜನ ವರಿ ಮಾಡುವಂಥದ್ದು ಅಂದರೆ ಸ್ಕಿನ್ ಅಂದ ತಕ್ಷಣ ಹೆಚ್ಚಿನ ಜನರಿಗೆ ಮುಖದಲ್ಲಿರುವಂಥದ್ದು ಅಥವಾ ಕತ್ತಿನ ಸ್ಕಿನ್ ಪ್ರಾಬ್ಲಮಲ್ಲಿ ಬ್ಯೂಟಿ ವಿಚಾರವಾಗಿ ನೋಡ್ತಾರೆ. ಸೊ ಕೆಲವರು ಹೇಳ್ತಾರೆ ಸನ್ಸ್ಕ್ರೀನ್ ಹಚ್ಚಿದ್ರೂ ಕೂಡ ಸ್ಕಿನ್ ಕ್ಯಾನ್ಸರ್ ಬರುತ್ತೆ, ಅಥವಾ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಗಳಿಂದ ಕೂಡ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಇದೆ ಅನ್ನೋದು ಇತ್ತೀಚೆಗಂತೂ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಸರ್. ನಿಜವಾಗಿಯೂ ಹೌದಾ? ಹಾಗಿದ್ರೆ ಈಗ ಮೇಕಪ್ ಪ್ರಾಡಕ್ಟ್ಗಳಿಂದ ಅಥವಾ ಸನ್ಸ್ಕ್ರೀನ್ ಹಚ್ಚಿದ್ರೆ ಪ್ರಾಬ್ಲಮ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಬರುತ್ತೆ ಅಂತೆಲ್ಲ ಹೇಳ್ತಾರೆ. ಆ್ಯಸ್ ಎ ಡರ್ಮಟಾಲಜಿಸ್ಟ್ ಆಗಿ ಅಥವಾ ಸೀನಿಯರ್ ಕನ್ಸಲ್ಟೆಂಟ್ ಆಗಿ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸನ್ಸ್ಕ್ರೀನಿಂದ ಕ್ಯಾನ್ಸರ್ ಬರುತ್ತೆ ಅಂತ ಅಲ್ಲಿ ಪ್ರೂವ್ ಆಗಿಲ್ಲ. ಸನ್ಸ್ಕ್ರೀನ್ ಯೂಸ್ ಮಾಡೋದು ಟು ಪ್ರಿವೆಂಟ್ ಕ್ಯಾನ್ಸರ್. ಯಾಕಂದರೆ ಎಸ್ಪೆಷಲಿ ಈಗ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆ ದೇಶದಲ್ಲಿ ಸನ್ ಎಕ್ಸ್ಪೋಸ್ಡ್ ಇದು ಕಂಟ್ರೀಸ್ ಆ್ಯಂಡ್ ಅವರು ಫೇರ್ ಸ್ಕಿನ್, ಸೊ ಅಲ್ಲಿ ಕ್ಯಾನ್ಸರ್ ಇಸ್ ವೆರಿ ಹೈ. ಸೊ ಅಲ್ಲಿ ದೇ ಹ್ಯಾವ್ ಟು ಯೂಸ್ ಸನ್ಸ್ಕ್ರೀನ್ ಟು ಪ್ರಿವೆಂಟ್ ಕ್ಯಾನ್ಸರ್. ಸನ್ಸ್ಕ್ರೀನ್ ಇಸ್ ನೋನ್ ಟು ರಿಡ್ಯೂಸ್ ಕ್ಯಾನ್ಸರ್ ರೇಟ್ ಬೈ ಮೋರ್ ದೆನ್ 50%. ಸೊ ಸನ್ಸ್ಕ್ರೀನಿಂದ ಕ್ಯಾನ್ಸರ್ ಬರುತ್ತೆ ಅಂತ ವಿ ಕಾಂಟ್ ಟೆಲ್. ಬಟ್ ಮೇಕಪ್ ಪ್ರಾಡಕ್ಟ್ಸ್ ಅಗೇನ್ ಆವಾಗಲೇ ಲಿಪ್ಸ್ಟಿಕ್ ಹೇಳ್ದಂಗೆ ಡಿಪೆಂಡ್ಸ್ ಆನ್ ಏನೇನು ಆ್ಯಡ್ ಮಾಡಿರ್ತಾರೆ. ಸೊ ಅಗೇನ್ ಮೇಕಪ್ ನೀವೇನು 24 hours ಹಾಕೋದಿಲ್ಲ, ಬಂದು ಕ್ಲೀನ್ ಇಟ್ ಅಪ್, ದಟ್ಸ್ ಓಕೆ. ಇನ್ನು ಚರ್ಮದ ಕಾಂತಿ ವಿಚಾರದಲ್ಲಿ ಬಂದಾಗ ಹೋಮ್ ರೆಮಿಡೀಸ್, ಈಗಂತೂ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತೆಗೆದು ನೋಡಿದಾಗ ನಾವು ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಮುಖಕ್ಕೆ ಹಚ್ಬೋದು ಅನ್ನೋ ಥರ, ಎಲ್ಲ ಪೌಡ್ರನ್ನು ಕೂಡ ಹಚ್ಬೋದು ಅನ್ನೋ ಥರ ಇದೆ. ಸೊ ನಿಜವಾಗಿಯೂ ಹೋಮ್ ರೆಮಿಡೀಸ್ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಸರ್? ಯಾಕಂದರೆ ನಮ್ಮ ಹಿರಿಯರು ಹೇಳಿದಾಗ ಓಕೆ ನಾವು ಅರಿಶಿನ ಹಚ್ತಿದ್ವಿ ಅಥವಾ ಚಂದನ ಹಚ್ತಾ ಇದ್ವಿ, ಶ್ರೀಗಂಧ ಹಚ್ತಾ ಇದ್ವಿ, ಈ ಥರ ಎಲ್ಲ ಹೇಳ್ತಾಯಿದ್ರು. ಈ ಕಡಲೆ ಹಿಟ್ಟಾಗಿರ್ಬೋದು, ಅರಿಶಿನ ಆಗಿರ್ಬೋದು, ಕೋಕೋನಟ್ ಆಯಿಲ್ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಓವರಾಲ್ ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತಾ ಹೇಗೆ ಅಂತ? ಖಂಡಿತ. ಈಗ ನಮ್ಮ ಮನೆಯಲ್ಲಿ ಸಿಗುವಂಥ ಎಷ್ಟೋ ಪದಾರ್ಥಗಳು ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ. ಈಗೇನಾಗಿದೆ, ಬಿಕಮ್ ಮಾಡರ್ನ್ ಡೇಯಲ್ಲಿ ಇಂಡಸ್ಟ್ರಿಯಲೈಸ್ಡ್, ನಮ್ಮ ಟೈಮ್ ಇಲ್ಲ, ಸೊ ಮಾಡ್ಕೊಳ್ಳೋಷ್ಟು ಟೈಮ್ ಇಲ್ಲ. ಸೊ ಈಸಿ ಓವರ್ ದಿ ಕೌಂಟರ್ ಪ್ರಾಡಕ್ಟ್ಸ್ ಸಿಗುತ್ತೆ, ಅದನ್ನು ಹಚ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಏನಂದರೆ ಅದರಲ್ಲಿ ಅವರು ಬೇರೆ ಇನ್ನೂ ಏನೋ ಆ್ಯಡ್ ಮಾಡಿರ್ತಾರೆ ಎಕ್ಸ್ಟ್ರಾ. ಈಗ ಫ್ರೂಟ್ಸಲ್ಲಿ ಸಿಗುವಂಥ ನಾವು ಮುಂಚೆ ಲೈಕ್ ಈ ಸ್ಟ್ರಾಬೆರೀಸ್ ಆಗಿರ್ಬೋದು, ಆರೆಂಜ್ ಪೀಲು, ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಈಗಲೂ ಕೆಲವರು ಯೂಸ್ ಮಾಡ್ತಾರೆ.
ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಈಗ ನಿಮಗೆ ಪ್ಯಾಕೆಟಲ್ಲಿ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನೇನೋ ಆ್ಯಡ್ ಮಾಡಿರ್ತಾರೆ. ಹೌದು, ಪ್ರಿಸರ್ವೇಟಿವ್ ಅಂತ ಇದ್ದೇ ಸೊ ಇರುತ್ತೆ. ದಟ್ ಈಸ್ ನಾಟ್ ಗುಡ್ ಫಾರ್ ಸ್ಕಿನ್. ಸೊ ಮನೇಲಿ ಮಾಡ್ಕೊಬೋದು. ಇವಾಗ ನೀವು ಕುಕ್ಕುಂಬರ್, ಬನಾನಾ, ಅವಕಾಡೋ, ಕಿವಿ ಎಷ್ಟೊಂದಿದೆ. ಸೊ ದೇ ಕ್ಯಾನ್ ಪಲ್ಪ್ ಮಾಡಿಬಿಟ್ಟು ಯು ಕ್ಯಾನ್ ಯೂಸ್ ಇಟ್. ದೇ ಕಂಟೈನ್ ಸೋ ಮೆನಿ ಇಂಗ್ರೀಡಿಯೆಂಟ್ಸ್ ವಿಚ್ ವಿಲ್ ಇಂಪ್ರೂವ್ ಯುವರ್ ಸ್ಕಿನ್. ಡೆಫಿನೆಟ್ಲಿ ಯು ಕ್ಯಾನ್. ಓಕೆ ಓಕೆ. ಸೊ ಈಗ ಹಣ್ಣುಗಳನ್ನು ಮುಖಕ್ಕೆ ಹಚ್ಕೊಳ್ಳೋವಂಥದ್ದು ಅಥವಾ ಅವುಗಳ ಸಿಪ್ಪೆಯನ್ನು ಹಚ್ಕೊಳ್ಳೋದಕ್ಕೂ ಅವುಗಳನ್ನ ತಿನ್ನೋದಕ್ಕೂ ಎರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ ಸರ್? ಈಗ ಸ್ಕಿನ್ ಚೆನ್ನಾಗಿರಬೇಕು ಅಂತ ಹೇಳಿದಾಗ ತುಂಬ ಡಾಕ್ಟರ್ಸ್ ಹೇಳೋದನ್ನು ಕೇಳಿದ್ದೀನಿ ನಾನು. ಲೈಕ್ ನೀವು ಏನು ತಿಂತೀರಾ ಅದು ಮ್ಯಾಟರ್ ಆಗುತ್ತೆ, ಬರೀ ಮುಖದ ಮೇಲೆ ಹಚ್ಚೋದು ಮಾತ್ರ ಅಲ್ಲ ಅಂತ. ಸೊ ಗಟ್ ಹೆಲ್ತ್ ಇಂಪ್ರೂವ್ ಆಗಿರೋದು ಕೂಡ ಮ್ಯಾಟರ್ ಆಗುತ್ತೆ ಅನ್ನೋವಂಥದ್ದು. ಸೊ ಈಗ ಪಪ್ಪಾಯ ತಿಂದರೆ ಸ್ಕಿನ್ನಿಗೆ ಒಳ್ಳೇದು ಅಂತ ಹೇಳ್ತಾರೆ, ಅಥವಾ ವೈಟಮಿನ್ ಸಿ ರಿಚ್ ಇರುವಂಥದ್ದು, ಈಗ ಕಿತ್ಲೆ ಹಣ್ಣಾಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಇವೆಲ್ಲ ಒಳ್ಳೇದು ಹೇಳ್ತಾರೆ, ಅಥವಾ ನೆಲ್ಲಿಕಾಯಿ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದರಲ್ಲಿರುವಂಥ ಬೆನಿಫಿಟ್ಸ್ ಯಾವ ರೀತಿ ಅಂತ? ಇವಾಗ ನೀವು ಕಿತ್ಲೆ ಹಣ್ಣು ಹೇಳಿದ್ರಿ, ವೈಟಮಿನ್ ಸಿ, ಕಿತ್ಲೆ ಹಣ್ಣು, ಗೂಸ್ಬೆರೀಸ್ ವೈಟಮಿನ್ ಸಿ ಇರುತ್ತೆ, ಪಪ್ಪಾಯಲ್ಲಿ ವೈಟಮಿನ್ ಎ ಇರುತ್ತೆ. ಸೊ ಪಪ್ಪಾಯ ಸ್ಕಿನ್ ಯೂಸ್ ಮಾಡ್ತಾರೆ. ಇಟ್ ಕಂಟೈನ್ಸ್ ಪಪೈನ್ ಅಂತ ಒಂದು ಇಂಗ್ರೀಡಿಯೆಂಟ್ ಇದೆ, ದಟ್ಸ್ ಯೂಸ್ ಫಾರ್ ಸ್ಕಿನ್. ನೀವು ಬರೀ ಒಂದೇ ಮಾಡ್ತೀನಿ ಅಂದರೆ ಆಗಲ್ಲ, ಎರಡು ಮಾಡಬೇಕು. ಸ್ಕಿನ್ಗೂ ಅಪ್ಲೈ ಮಾಡಬೇಕು, ಪ್ಲಸ್ ಓರಲು ತೊಗೊಬೇಕು. ಸೊ ಇಟ್ ಈಸ್ ಬೆನಿಫಿಷಿಯಲ್. ಫ್ರೂಟ್ಸ್ ಎಸ್ಪೆಷಲಿ ಯಾವ್ದು ತೊಗೊಬೇಕು ಅಂದರೆ ಕಲರ್ಫುಲ್ ಫ್ರೂಟ್ಸ್ ಅಂತೇನು ಹೇಳ್ತೀವಿ. ಲೈಕ್ ಬೇರೆ ಬೇರೆ ಇಟ್ ಬಿ ಡಾರ್ಕ್ ಕಲರ್ ಲೈಕ್ ಬೆರೀಸ್, ಪರ್ಪಲ್ ಕಲರ್ ಅದು. ಸೊ ಮೋರ್ ಕಲರ್ ಇಟ್ ಕಂಟೈನ್ಸ್ ಮೋರ್ ಆ್ಯಂಟಿ ಆಕ್ಸಿಡೆಂಟ್ಸ್. ಓಕೆ ಓಕೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಈಸ್ ಗುಡ್ ಫಾರ್ ಅವರ್. ಸೊ ಯು ಕೀಪ್ ಆನ್ ಚೇಂಜಿಂಗ್. ದಿನ ಒಂದೇ ತಿನ್ನಬೇಕು ಅಂತ ಕೀಪ್ ಆನ್ ಚೇಂಜಿಂಗ್. ಅಗೇನ್ ಸೀಸನ್ ವೈಸ್ ನೀವೇನು ನಾನು ಇಂಪೋರ್ಟ್ ಮಾಡಿದ ಸಿಗುತ್ತೆ, ನಾನು ಇಂಪೋರ್ಟ್ ಮಾಡ್ಕೊಂಡು ಇಂಪೋರ್ಟೆಡೇ ತಿಂತೀನಿ ಅದೇ ಒಳ್ಳೇದಂದರೆ ಇಲ್ಲ. ನಮ್ಮ ಲೋಕಲ್ ಅವೈಲಬಲ್ ತಿನ್ಬೋದು. ಕಾಸ್ಟ್ ಅಷ್ಟೊಂದು ಕಾಸ್ಟ್ ಕೊಟ್ಟು ಇಂಪೋರ್ಟೆಡೇ ತಿನ್ನಬೇಕು ಅಂತಿಲ್ಲ. ವಾಟ್ ಈಸ್ ಬೆಸ್ಟ್ ಇಸ್ ಅವರ್ ಲೋಕಲ್ ಫುಡ್. ನೀವು ಇಂಪೋರ್ಟ್ ಮಾಡ್ಕೊಂಡು ಅದನ್ನು ಇವಾಗ ಕಾರ್ಬನ್ ಫುಟ್ ಪ್ರಿಂಟ್ ಅಂತಲೇ ಹೇಳ್ತೀವಿ. ಸೊ ಅಲ್ಲಿಂದ ಬಂದು ಸೊ ಯುವರ್ ಇನ್ಕ್ರೀಸಿಂಗ್ ಕಾರ್ಬನ್ ಫುಟ್ ಪ್ರಿಂಟ್. ಸೊ ಫಾರ್ ಪೀಪಲ್ ಅವರ್ ಎನ್ವಿರಾನ್ಮೆಂಟಲಿ ಕಾನ್ಷಿಯಸ್, ಸೊ ಈಟ್ ಲೋಕಲ್ ಅವೈಲಬಲ್ ಫುಡ್. ಮೋರ್ ದೆನ್ ಎನಫ್. ಈಗ ಮುಖದ ಮೇಲೆ ಹಚ್ಚೋ ವಿಚಾರಕ್ಕೆ ಬಂದಾಗ ಅರಿಶಿನ ಹಚ್ತಾರೆ ತುಂಬ ಜನ, ಕಡಲೆ ಹಿಟ್ಟನ್ನು ಹಚ್ತಾರೆ, ಅಥವಾ ಟೊಮ್ಯಾಟೊವನ್ನು ಹಚ್ತಾರೆ, ಅಥವಾ ಅದಕ್ಕೆ ಶುಗರ್ ಹಾಕಿ ಸ್ಕ್ರಬ್ ಮಾಡ್ತಾರೆ, ಹೋಮ್ ರೆಮಿಡೀಸ್ ಅನ್ನೋ ಥರದ್ದು. ಇವೆಲ್ಲನೂ ನಿಜವಾಗಿ ವರ್ಕ್ ಆಗುತ್ತೆ, ಅಥವಾ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ ಅಂತ? ಸ್ಕ್ರಬ್ ಜಾಸ್ತಿ ಮಾಡಬಾರ್ದು, ಇಟ್ ಕ್ಯಾನ್ ಡ್ಯಾಮೇಜ್. ಸ್ಕ್ರಬ್ ಯು ಕ್ಯಾನ್ ಅಪ್ಲೈ ಇಟ್ ಆನ್ ಫೇಸ್ as a paste, ಬಟ್ ಸ್ಕ್ರಬ್ಬಿಂಗ್ ಟ್ರೈ ಟು ಅವಾಯ್ಡ್. ಫೇಸ್ ಯಾವಾಗಲೂ ಶುಡ್ ಬಿ ಜೆಂಟಲ್. ಈಗ ಹಾಕಿ ಚೆನ್ನಾಗಿ ನುಣ್ಣಗೆ ಸ್ವಲ್ಪ ತರಿ ಅಂತಿರೋದು ಹಾಕಿ ಚೆನ್ನಾಗಿ ಉಜ್ತೀನಿ, ಒಂದು ಲೇಯರ್ ತೆಗೆದುಬಿಡ್ತೀನಿ ಅಂದರೆ ಇಟ್ಸ್ ಗೋಯಿಂಗ್ ಟು ಡ್ಯಾಮೇಜ್ ಯುವರ್ ಸ್ಕಿನ್. ಡ್ಯಾಮೇಜ್ ಆದರೆ ಅದು ಡ್ಯಾಮೇಜ್ ಸ್ಕಿನ್ ಸನ್ ಎಕ್ಸ್ಪೋಸ್ ಆದಾಗ ಯು ವಿಲ್ ಗೆಟ್ ಡಾರ್ಕ್ ಸ್ಪಾಟ್ಸ್. ಸೊ ಶುಡ್ ಅವಾಯ್ಡ್ ಡ್ಯಾಮೇಜಿಂಗ್ ಸ್ಕಿನ್. ಜೆಂಟಲಾಗಿ ವಾಟ್ ಎವರ್ ಇಸ್ ಜೆಂಟಲ್ ಯು ಕ್ಯಾನ್ ಡೂ ಇಟ್. ಇಟ್ ಈಸ್ ಹೆಲ್ಪ್ಫುಲ್. ಓಕೆ ಓಕೆ. ಡಾಕ್ಟರ್, ಈಗ ಈ ವಿಚಾರದಲ್ಲಿ ಈಗ ನಮ್ಮದು ಸ್ಕಿನ್ ಏಜಿಂಗ್ ಯಾಕೆ ಜಾಸ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಿರೋದ್ರಿಂದಾಗಿ, ಈಗ ಜನರಲ್ ಆಗಿ ಯಾರೋ ಒಬ್ಬರು ಬಂದು ವ್ಯಕ್ತಿ ನನಗೆ ಈ ಥರ ಸ್ಕಿನ್ ಜಾಸ್ತಿ ಏಜ್ ಆಗಿರೋ ಥರ ಕಾಣ್ತಾ ಇದೆ ಡಾಕ್ಟರ್, ನನಗೀಗ 25 ವಯಸ್ಸು, ಬಟ್ ನಾನು 30 ಏಜ್ ಥರ ಕಾಣ್ತಾ ಇದ್ದೀನಿ, ಸೊ ಕಾನ್ಫಿಡೆನ್ಸ್ ಲೆಸ್ ಆಗಿದೆ, ಏನಾದರೂ ಮಾಡಿ ಅಂತ ಹೇಳಿದಾಗ, ಸೊ ಆ ವ್ಯಕ್ತಿಯಲ್ಲಿ ಯಾವೆಲ್ಲ ಚೆಕಪ್ಸನ್ನು ಮಾಡ್ತೀರಾ, ಅಥವಾ ಯಾವೆಲ್ಲ ಫ್ಯಾಕ್ಟರ್ಸನ್ನು ನೀವು ಅಬ್ಸರ್ವ್ ಮಾಡ್ತೀರಾ, ಟೆಸ್ಟ್ ಏನಾದರೂ ಇರುತ್ತಾ, ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನು ಹೇಗೆ ಡಿಸೈಡ್ ಮಾಡ್ತೀರಾ ಅಂತ? ಟೆಸ್ಟ್ ಅಂದರೆ ಮೋಸ್ಟ್ ಮೇನ್ ಇಂಪಾರ್ಟೆಂಟ್ ಇಸ್ ಕ್ಲಿನಿಕಲ್, ಅಂದರೆ ನಾವು ಎಕ್ಸಾಮಿನ್ ಮಾಡ್ತೀವಿ. ಪ್ಲಸ್ ಒನ್ ಇಂಪಾರ್ಟೆಂಟ್ ಜೆನೆಟಿಕ್ ಫ್ಯಾಕ್ಟರ್ ಒಂದು ಇದ್ದೇ ಇರುತ್ತೆ. ಸೊ ಅದು ನಾವೇನು ಮಾಡಲಿಕ್ಕಾಗಲ್ಲ. ಸೊ ಆವಾಗಲೇ ನಾವು ಡಿಸ್ಕಸ್ ಮಾಡಿದಂಗೆ ವಿಲ್ ಹ್ಯಾವ್ ಟು ರೂಲ್ ಔಟ್ ಅದರ್ ಕಾಸಸ್, ಲೈಕ್ ಅಂಡರ್ಲೈನ್ ಏನಾದರೂ ಡಿಸೀಸಸ್ ಇದೆಯಾ, ಆಸ್ ಐ ಸೆಡ್ ಬ್ಲಡ್ ಶುಗರ್, ಡಯಾಬಿಟೀಸ್, ಕಿಡ್ನಿ ಪ್ರಾಬ್ಲಮ್, ಆಲ್ ಅದರ್ ಅಂಡರ್ಲೈನ್ ಫ್ಯಾಕ್ಟರ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕು. ಪ್ಲಸ್ ಸ್ಮೋಕಿಂಗ್, ಎಕ್ಸೆಸಿವ್ ಸ್ಮೋಕಿಂಗ್ ಇದೆಯಾ, ಸ್ಟ್ರೆಸ್ಸು, ಲಾಸ್ ಆಫ್ ಸ್ಲೀಪ್. ಸೊ ವಿಲ್ ಹ್ಯಾವ್ ಟು ಅಸೆಸ್ ಮಾಡಬೇಕೆಲ್ಲ. ಅಸೆಸ್ ಮಾಡಿ ದೆನ್ ವಿ ಕ್ಯಾನ್ ಎಕ್ಸಾಮಿನ್ ಮಾಡಿ ಅವ್ರ ಮುಖಕ್ಕೆ ಅವ್ರಿಗೇನು ವಾಟ್ ಈಸ್ ದರ್ ಎಕ್ಸ್ಪೆಕ್ಟೇಷನ್ ಡಿಸ್ಕಸ್ ಮಾಡಿ ವಿಲ್ ಹ್ಯಾವ್ ಟು ಇಬ್ಬರು ಡಿಸೈಡ್ ಆಗಬೇಕು. ಓಕೆ, ಇದು ಮಾಡಿದ್ರೆ ಇಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ಅವ್ರು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಾರ್ದು, ಎಲ್ಲದಕ್ಕೊಂದು ಲಿಮಿಟ್ ಇರುತ್ತೆ. ಸೊ ಅವ್ರ ಎಕ್ಸ್ಪೆಕ್ಟೇಷನ್ ಆಮೇಲೆ ನಾವು ಕೊಡಬಲ್ಲ ಅಂತ ಚಿಕಿತ್ಸೆ ಮೀಟ್ ಆಗಬೇಕು. ಅವ್ರದ್ದೆಲ್ಲ ಅಲ್ಲಿ ರಿಯಲಿಸ್ಟಿಕ್ ಇರುತ್ತೆ, ನಾವು ಆಗಲ್ಲ ಅಂದರೆ ಇಟ್ಸ್ ನಾಟ್ ಗೋಯಿಂಗ್ ಟು ವರ್ಕೌಟ್, ಹಿ ವಿಲ್ ಬಿ ಅನ್ಹ್ಯಾಪಿ. ಸೊ ಅದಾದಾಗ ದೆನ್ ವಿ ಕ್ಯಾನ್ ಚೂಸ್ ವೇರಿಯಸ್ ಟ್ರೀಟ್ಮೆಂಟ್. ಅವ್ರ ವಯಸ್ಸಿಗೆ ತಕ್ಕಂತೆ ದರ್ ವೇರಿಯಸ್ ಟ್ರೀಟ್ಮೆಂಟ್. ಒಂದು ವಿ ಹ್ಯಾವ್ ಸರ್ಜಿಕಲ್ ಆಸ್ ವೆಲ್ ಆಸ್ ನಾನ್ ಸರ್ಜಿಕಲ್, ಎರಡು ಟ್ರೀಟ್ಮೆಂಟ್ ಇದೆ. ನಾನ್ ಸರ್ಜಿಕಲ್ ಅಂದರೆ ಸರ್ಜರಿ ಮಾಡೋಂಥದ್ದೆಲ್ಲ, ಅದು ಕ್ರೀಮ್ಸ್ ಇರ್ಬೋದು, ಇಂಜೆಕ್ಷನ್ಸ್ ಇರ್ಬೋದು,
ಇವಾಗ ಫಿಲ್ಲರ್ಸ್ ಅಂತಿದೆ, ಥ್ರೆಡ್ ಲಿಫ್ಟ್ ಅಂತಿದೆ, ಬೋಟಾಕ್ಸ್ ಇದೆ. ಸೊ ಇಸ್ ಆರ್ ಆಲ್ ನಾನ್ ಸರ್ಜಿಕಲ್. ಸೊ ಅದರಿಂದ ಕೆಲವರು ಮುಖದ ವಯಸ್ಸಿನ ಇದೇನಿದೆ ಸೈನ್ಸ್ ಏನಿದೆ ಅದನ್ನು ಇಂಪ್ರೂವ್ ಮಾಡ್ಬೋದು. ಕ್ಯಾನ್ ಮೇಂಟೈನ್ ದಟ್. ಓಕೆ. ಬಟ್ ಒಂದು ಏಜ್ ಗಡಿ ದಾಟಿದ ಮೇಲೆ ತುಂಬ ಸ್ಕಿನ್ ಚೇಂಜಸ್ ಆಗಿದೆ, ತುಂಬ ವಯಸ್ಸು ಇದಾಗಿದೆ ಅಂದರೆ ನಾನ್ ಸರ್ಜಿಕಲ್ ಅಷ್ಟೊಂದು ಹೆಲ್ಪ್ ಆಗಲಿಕ್ಕಿಲ್ಲ. ಸರ್ಜಿಕಲೇ ಬೇಕಾಗ ಆವಾಗ ಸರ್ಜಿಕಲ್ ವಿ ಕ್ಯಾನ್ ಹೆಲ್ಪ್ ದೆಮ್. ವಿ ಕ್ಯಾನ್ ಮೇಕ್ ದೆಮ್ ಲುಕ್ ಯಂಗರ್, 5 years 10 years ಯಂಗರ್. ವಿ ಕ್ಯಾನ್ ಮೇಕ್ ದೆಮ್ ಲುಕ್. ಈಗ ಕಣ್ಣು ಸುತ್ತ ಇವಾಗ ಆವಾಗಲೇ ಹೇಳಿದಾಗೆ ಐಬ್ರೋ ಕೆಳಗೆ ಬರುತ್ತೆ, ಅದನ್ನು ಬ್ರೋ ಲಿಫ್ಟ್ ಅಂತ ಮಾಡ್ತೀವಿ. ಈ ಐ ಬ್ಯಾಗ್ಸ್, ಲೋವರ್ ಐಲಿಡಲ್ಲಿ ಬ್ಯಾಗಿ ಐಲಿಡ್ಸ್ ಅದನ್ನು ತೆಗಿಬೋದು, ಸ್ಮೂತ್ ಮಾಡ್ಬೋದು. ಡಬಲ್ ಐಲಿಡ್ ಅಪ್ಪರ್ ಐಲಿಡಲ್ಲಿ ಅದನ್ನು ಸರಿ ಮಾಡ್ಬೋದು. ಈಗ ಜೋತ್ ಬಿದ್ದಿರುತ್ತೆ, ಸೊ ಅದನ್ನು ಟೈಟ್ ಮಾಡ್ಬೋದು. ಅಂದರೆ ಈಗ ಎಲ್ಲ ಕೆಳಗೆ ಸುಕ್ಕಾಗಿರೋದನ್ನ ಟೈಟ್ ಮಾಡಿದ್ರೆ ಸುಕ್ಕೆಲ್ಲ ಹೊರಟೋಗುತ್ತೆ. ಪ್ಲಸ್ ಕತ್ತಲು ಅಷ್ಟೇ, ಸುಕ್ಕು ಅಥವಾ ಜೋತ್ ಬಿದ್ದಿರೋದು ಅದನ್ನು ಕರೆಕ್ಟ್ ಮಾಡ್ಬೋದು. ಬಟ್ ಇದೆಲ್ಲ ಸರ್ಜರಿ ಮುಖಾಂತರ, ಇದೆಲ್ಲ ಸರ್ಜರಿ. ನಾನ್ ಸರ್ಜಿಕಲ್ ಅಲ್ಲ. ನಾನ್ ಸರ್ಜಿಕಲ್ ಇಟ್ಸ್ ನಾಟ್ ಗೋಯಿಂಗ್ ಟು. ಅದೇ ಹೇಳಿದೆ ಒಂದು ಏಜ್ ಲಿಮಿಟು ಚೇಂಜಸ್, ಮೈಲ್ಡ್ ಚೇಂಜಸ್ ನಾನ್ ಸರ್ಜಿಕಲ್ ಟ್ರೈ ಮಾಡ್ಬೋದು. ಒನ್ಸ್ ವಿ ಕ್ರಾಸ್ ದಟ್ ಲೈನ್ ಅದೇ ಹೆಲ್ಪ್ ಆಗಲಿಕ್ಕಿಲ್ಲ, ಅವ್ರಿಗೆ ಅಷ್ಟೊಂದು ಇಂಪ್ರೂವ್ಮೆಂಟ್ ಕೊಡಲಿಕ್ಕಾಗಲ್ಲ. ಚೆನ್ನಾಗಿ ಒಳ್ಳೆ ಇಂಪ್ರೂವ್ಮೆಂಟ್ ಬೇಕು ಅಂದರೆ ಈ ಸರ್ಜರಿ ಲೈಕ್ ಫೇಸ್ ಲಿಫ್ಟ್ ಅಂತ ಹೇಳ್ತೀವಿ. ಅದು ಕೆಲವ್ರಿಗೆ ಮೂಗ್ ಶೇಪ್ ಕೂಡ ಕೆಲವ್ರಿಗೆ ಚೇಂಜ್ ಆಗುತ್ತೆ, ವಯಸ್ಸಾಗ್ತಾ ಆಗ್ತಾ ತುದಿ ಡ್ರಾಪ್ ಆಗೋದು. ಸೊ ಅದನ್ನೆಲ್ಲ ಕರೆಕ್ಟ್ ಮಾಡ್ಬೋದು. ಸೊ ದಿಸ್ ಆರ್ ಆಲ್ ಸರ್ಜಿಕಲ್. ಕೆಲವ್ರಿಗೆ ಡಬಲ್ ಚಿನ್ ಅಂತ ಹೇಳ್ತೀವಿ, ಅಂದರೆ ಸ್ವಲ್ಪ ತೂಕ ಹೆಚ್ಚಾಗಿರೋರಿಗೆ ಜೋತ್ ಬೀಳೋ ಎಕ್ಸ್ಟ್ರಾ ಫ್ಯಾಟ್. ಸೊ ಅದನ್ನು ಲೈಪೋಸೆಕ್ಷನ್ ಅಂತ ಮಾಡಿ ಅದನ್ನು ಫ್ಲ್ಯಾಟ್ ಮಾಡೋದು. ಕೆಲವ್ರಿಗೆ ಜಾ ಲೈನ್ ಬೇಕು, ಈಗ ಕಾಮನ್ ಐ ವಾಂಟ್ ಜಾ ಲೈನ್ ಅಂತಾರೆ. ಸೊ ಅದನ್ನು ವಿ ಕ್ಯಾನ್ ಡೂ ಬೋತ್ ಸರ್ಜಿಕಲ್ ನಾನ್ ಸರ್ಜಿಕಲ್ ಎರಡೂ ಇದೆ. ಅಗೇನ್ ಅಸೆಸ್ ಮಾಡಿ ಯಾವುದು ಅವ್ರಿಗೆ ಸ್ಯೂಟೇಬಲೋ ಅಕಾರ್ಡಿಂಗ್ಲಿ ವಿ ಕ್ಯಾನ್ ಡೂ. ಓಕೆ. ಈಗ 50 ವಯಸ್ಸಾಯ್ತು, ಈಗ ಅದೊಂದು ಮಿಡ್ ಏಜ್ ಅಂತಾನೆ ಹೇಳ್ಬೋದು, ಅಥವಾ ಒಂದೀಗ ಮನುಷ್ಯನಿಗೆ ಒಂದು 100 ವರ್ಷ ಆಯಸ್ಸು ಅಂದಾಗ 50 ಅಂದ್ರೆ ಅರ್ಧ ಆಯಸ್ಸು ಮುಗೀತು ಅನ್ನೋ ಥರ. ಈಗ 45-50 ಏಜ್ಗೆ ಒಬ್ರು ಬಂದು ಡಾಕ್ಟರ್ ನನ್ನ ಸ್ಕಿನ್ ಸುಕ್ಕಟ್ಟಿದೆ, ನಾನು ಏಜ್ ಆಗಿರೋ ಥರ ಕಾಣಬಾರ್ದು ಅಂತ ಹೇಳಿದಾಗ ಅವಾಗ ವರ್ಕ್ ಆಗುತ್ತೆ ಸರ್ ಟ್ರೀಟ್ಮೆಂಟ್? ಅವಾಗ ನೀವು ಸರ್ಜಿಕಲ್ ಆಪ್ಷನ್ ಅಂತ ಹೇಳಿದ್ರೆ ಅಂದ್ರೆ ಸರ್ಜರಿನೇ ಬೆಸ್ಟ್ ಅಂತ ಹೇಳ್ತೀರಾ. ಸೊ ವಯಸ್ಸು ಆಗದೆ ಇರೋ ರೀತಿಯಲ್ಲಿ ನೀವೀಗ ಸರ್ಜರಿ ಮಾಡ್ತೀರಾ ಅಂದ್ರೆ ಆ ಸರ್ಜರಿಲಿ ಏನಿರುತ್ತೆ, ಲೈಕ್ ಪ್ರೊಸೀಜರ್ ಹೇಗಿರುತ್ತೆ? ಯಾಕಂದ್ರೆ ಸ್ಕಿನ್ ಏಜಿಂಗ್ ಆಗುವಂಥದ್ದು ನಾರ್ಮಲ್, ಅದು ಕ್ವೈಟ್ ಕಾಮನ್ ಅಂತ ಹೇಳ್ಬೋದು. ಅದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಹೇಗೆ ತಡೆಯಕ್ಕೆ ಸಾಧ್ಯ ಅನ್ನುವಂತ ಒಂದು ಪ್ರಶ್ನೆ. ತಡಿಲಿಕ್ಕಾಗಲ್ಲ, ಕರೆಕ್ಟ್ ಮಾಡ್ಬೋದು. ಇವಾಗ ನಾವು ಸುಕ್ಕಾಗಿದೆ, ಸ್ಕಿನ್ನು ಲೂಸ್ ಆಗಿದೆ, ಒಳಗಡೆ ನಮಗೆ ಹೇಳ್ದಾಗೆ ಫ್ಯಾಟ್ ಪ್ಯಾಡ್ಸ್ ಇದೆ ನಮ್ಮ ಮುಖದಲ್ಲಿ, ಫ್ಯಾಟ್ ಲಾಸ್ ಇರುತ್ತೆ. ಫ್ಯಾಟ್ ಲಾಸ್ ಆಗಿದೆ, ಗುಳಿ ಒಳಗೊಟ್ಟೋಗಿರುತ್ತೆ, ಇದು ಒಳಗೊಟ್ಟೋಗಿರುತ್ತೆ. ಸೊ ಅದನ್ನೆಲ್ಲ ವಿ ಕ್ಯಾನ್ ರೀಪ್ಲೇಸ್ ಇಟ್. ಇವಾಗ ಈ ಮುಖದ ಸುಕ್ಕಿಗೆ ಫೇಸ್ ಲಿಫ್ಟ್ ಅಂತ ಮಾಡ್ತೀವಿ. ಅದು ಬೇರೆ ಬೇರೆ ಡಿಗ್ರೀಸ್ ಆಫ್ ಫೇಸ್ ಲಿಫ್ಟ್ ಟೈಪ್ಸ್ ಇದೆ. ಸೊ ಫೇಸ್ ಲಿಫ್ಟಲ್ಲಿ ಏನು ಮಾಡ್ತೀವಿ, ಒಳಗಡೆ ಇರೋದು ನಮ್ಮ ಚರ್ಮದ ಕೆಳಗಡೆ ಇರೋ ಪದರ ಅದನ್ನೆಲ್ಲ ಸ್ವಲ್ಪ ಟೈಟ್ ಮಾಡ್ತೀವಿ. ಸ್ಟಿಚ್ ನಾವು ಹೇಳ್ದು ಹೆಂಗೆ ಕಟ್ತೀವಲ್ಲ ಆ ಥರ ಟೈಟ್ ಮಾಡ್ತೀವಿ. ಎಕ್ಸ್ಟ್ರಾ ಸ್ಕಿನ್ನ ತೆಗಿತೀವಿ, ಸಪ್ರೇಟ್ ಮಾಡಿ ತೆಗೆದ್ಬಿಟ್ಟು ಈಗ ಮೇಲೆ ಕಿವಿ ಮುಂಭಾಗದಿಂದ ಹಿಂಭಾಗದವ್ರಿಗೆ ಓಪನ್ ಮಾಡಿ ಮೇಲೆ ಎಳ್ದು ಟಕ್ ಮಾಡೋ ಥರ, ಆ ಥರ ಮಾಡೋದು. ಅದ್ರ ಜೊತೆಗೆ ಫ್ಯಾಟ್ ಲಾಸ್ ಇದ್ದರೆ ಫ್ಯಾಟ್ ಇಂಜೆಕ್ಷನ್ ಆಗ್ತದೆ, ಫ್ಯಾಟ್ ಗ್ರಾಫ್ಟ್ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದ ಹೊಟ್ಟೆಯಿಂದ ಭಾಗ ಅಥವಾ ತೊಡೆ ಭಾಗ ಅದರಿಂದ ಫ್ಯಾಟ್ ತೆಗೆದು ಪ್ರೋಸೆಸ್ ಮಾಡಿ ವಿ ಇಂಜೆಕ್ಟ್ ಟು ರಿಪ್ಲೇಸ್ ದಟ್ ಫ್ಯಾಟ್. ಸೊ ಟು ಗೆಟ್ ದಟ್ ಯೂತ್ಫುಲ್ ಲುಕ್ ಈಸ್ ಸ್ವಲ್ಪ ಪ್ಲಂಪಿ ಥರ ಇದ್ರೆ. ಸೊ ಟೈಟ್ನಿಂಗ್ ಫೇಸ್ ಲಿಫ್ಟು ವಿತ್ ಫ್ಯಾಟ್ ಗ್ರಾಫ್ಟ್ ಜೊತೆಗೆ ಇದು ಹೇಳ್ದಲ್ಲ ಐ ಬ್ಯಾಗ್ಸು. ಸೊ ಇಟ್ಸ್ ಒಂಥರ ಕಾಂಪ್ರಹೆನ್ಸಿವ್, ಒಂದು ಪ್ರೊಸೀಜರಲ್ಲಿ ಆಗಲ್ಲ. ಸೊ ದೇ ಶುಡ್ ಬಿ ರೆಡಿ ಇಫ್ ದೇ ವಾಂಟ್ ಎ ಫುಲ್ ಕರೆಕ್ಷನ್. ಅಂದ್ರೆ ನಾನು ಯಂಗ್ ಆಗಿ ಕಾಣಿಸ್ಬೇಕು, ಎಲ್ಲಾನು ಮುಖದಲ್ಲಿ ಪರ್ಫೆಕ್ಟ್ ಇರಬೇಕು ಅಂದಾಗ ಬರೀ ಸ್ಕಿನ್ ಟೈಟ್ನಿಂಗ್ ಮಾಡಿದ್ರೆ ಸಾಕಾಗಲ್ಲ. ಇಲ್ಲ, ಒಂದೇ ಪ್ರೊಸೀಜರ್ ಅಲ್ಲ, ಒಂದೊಂದು ತೊಂದರೆಗೂ ಒಂದೊಂದು ಪ್ರೊಸೀಜರ್ ಇರುತ್ತೆ. ಇವಾಗ ಐಬ್ರೋ ಅಂದೆ, ಅದನ್ನ ಲಿಫ್ಟ್ ಮಾಡಬೇಕು, ಬ್ರೋ ಲಿಫ್ಟ್ ಅಂತ ಮಾಡ್ತೀವಿ. ಸೊ ಹಾಗೆ ಒಂದೊಂದಕ್ಕೆ ಒಂದೊಂದು ಪ್ರೊಸೀಜರ್ ಇದೆ. ಸೊ ಇಟ್ಸ್ ಆಲ್ ಮಲ್ಟಿಪಲ್ ಪ್ರೊಸೀಜರ್ಸ್. ಅಟ್ ಎ ಟೈಮ್ ಆಗುತ್ತಾ ಅಥವಾ ಪದೇ ಪದೇ ಬರಬೇಕಾಗುತ್ತೆ? ಇಲ್ಲ, ಕೆಲವೆಲ್ಲ ಅಟ್ ಎ ಟೈಮ್ ಮಾಡ್ಬೋದು. ಸೊ ದೆರ್ ಬಿ ಸಮ್ ಮೈನರ್ ಕರೆಕ್ಷನ್ಸ್. ಸೊ ಇಟ್ಸ್ ಸ್ವಲ್ಪ ಟೈಮ್ ಕೊಡಬೇಕು. ಓಕೆ. ಈಗ ಬಂದು ಇವತ್ತು ನಮ್ಮ ಮಗಳ ಮದುವೆ ಬರ್ತಾರೆ, ನಮ್ಮ ಮಗಳ ಮದುವೆ ಇದೆ ಮುಂದಿನ ತಿಂಗಳು, ನಾನು ಹೆಂಗಾಗಿ ಕಾಣಬೇಕು ಮಾಡಿಬಿಡಿ ಅಂದರೆ ಆಗಲ್ಲ. ಸೊ ಇಟ್ ನೀಡ್ ಟೈಮ್. ಸೊ ಟೈಮ್ ಕೊಟ್ಟರೆ ಡೆಫಿನೆಟ್ಲಿ ವಿ ಕ್ಯಾನ್. ಬಟ್ ಅಗೈನ್ ಇಟ್ ಡಿಪೆಂಡ್ಸ್ ಆನ್ ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ. ಕೆಲವ್ರು ಬಂದು ನನಗೆ ತೀರಾ ಹೆಂಗಾಗಿ ಕಾಣಬಾರ್ದು, ಮೈನರ್ ಕರೆಕ್ಷನ್ ಮಾಡಿ, ಯಾರು ಗೊತ್ತಾಗಬಾರ್ದು. ಬೇರೆಯವ್ರು ನೋಡಿ ಏನೋ ಮಾಡಿಸ್ಕೊಂಡಿದ್ದಾರೆ, ಇವ್ರಿಗೂ
ಗೊತ್ತಾಗಬಾರ್ದು. ಬಟ್ ಐ ನೀಡ್ ಸಮ್ ಚೇಂಜಸ್, ಫೋಟೋಸ್ ನ್ಯಾಚುರಲ್ ಆಗಿ ಕಾಣಬೇಕು ನ್ಯಾಚುರಲ್ ಅಂತ. ದಟ್ ಈಸ್ ಆ್ಯಕ್ಚುಲಿ ದಿ ಐಡಿಯಲ್. ಇದು ಈಗ ನೀವು 50 ವರ್ಷ 60 ವರ್ಷದವ್ರನ್ನ ಆಪ್ರೇಷನ್ ಮಾಡಿ 30 ವರ್ಷದ ಮುಖ ಥರ ಮಾಡಿದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಹೌದು. ಸೊ ದೇರ್ ಮಸ್ಟ್ ಬಿ ಸಮ್ ಸಟಲ್ ಚೇಂಜಸ್ ಅಂತ ಏನು ಹೇಳ್ತೀವಲ್ಲ, ಸೊ ಟು ಡೂ ಮಿನಿಮಲ್ ಸೊ ದಟ್ ಬೇರೆಯವ್ರು ಬಂದು ನೋಡ್ಬಿಟ್ಟು ಏನೋ ಚೆನ್ನಾಗಿ ಕಾಣ್ತಾ ಇದೆ, ಏನೋ ಡಿಫ್ರೆಂಟ್ ಆಗಿದೆ ಅನ್ಸ್ಬೇಕು ಅವ್ರಿಗೆ, ಆಪರೇಷನ್ ಆಗಿದೆ ಅನ್ಸ್ಬಾರ್ದು. ಎಲ್ಲೋ ಹೋಗಿ ಆಪರೇಷನ್ ಮಾಡಿಸ್ಕೊ ಬಂದಿದ್ದಾರೆ ಅಂತ ಅನ್ನಿಸ್ಬಾರ್ದು, ನ್ಯಾಚುರಲ್ ಆಗಿ ಕಾಣಿಸ್ಬೇಕು. ನ್ಯಾಚುರಲ್ ಕಾಣಬೇಕು. ಸೊ ದಟ್ ಈಸ್ ದಿ ಐಡಿಯಲ್. ಆದ್ರೆ ಅವ್ರು ನೋಡಿದಾಗ ಏನಪ್ಪ ಇವ್ರಿಗೆ ವಯಸ್ಸೇ ಆಗಲ್ವೇನೋ ಅನ್ನೋ ತರ ಫೀಲ್ ಆಗಬೇಕು ಅನ್ನೋ ತರದ್ದು. ಸೊ ದಟ್ ಡಿಸ್ಕಸ್ ಮಾಡಿ ವಿಲ್ ಹ್ಯಾವ್ ಟು ಡಿಸೈಡ್ ಲೈಕ್ ವಾಟ್ ಪ್ರಾಬ್ಲಮ್. ನೀವು ಹೇಳ್ದಂಗೆ ಫುಲ್ ಟೈಟ್ ಮಾಡಿ 20-25 ವರ್ಷದಷ್ಟು ಟೈಟ್ನೆಸ್ ಥರ ಮಾಡ್ಬೋದು. ಪಾಸಿಬಲ್. ಓಕೆ, ಇಟ್ ಈಸ್ ಪಾಸಿಬಲ್. ಸರ್, ಹಾಗಿದ್ರೆ ಇದಕ್ಕೆ ಈ ಥರ ಟ್ರೀಟ್ಮೆಂಟ್ ಬೇಕು ಅಥವಾ ನನಗೆ ಏಜ್ ಆಗಿರೋದನ್ನು ತಡಿಬೇಕು, ಐಬಾಲ್ಸ್ ಚೆನ್ನಾಗಿರಬೇಕು ಅಥವಾ ಸ್ಕಿನ್ ಟೈಟ್ನಿಂಗ್ ಆಗಿರಬೇಕು, ನನ್ನ ಜಾ ಲೈನ್ ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಸೆಲೆಬ್ರಿಟಿಗಳು ಮಾಡೆಲ್ಸ್ ಮಾತ್ರ ಬರ್ತಾರಾ ಅಥವಾ ಜನಸಾಮಾನ್ಯರು ಕೂಡ ಬರ್ತಾರಾ? ಈ ಟ್ರೆಂಡ್ ಹೇಗಿದೆ ಅಂತ? ಹೌದೌದು, ಈಗ ಎಲ್ಲರೂ ಚೆನ್ನಾಗಿ ಕಾಣಬೇಕು ಅಂತಾರೆ. ಈಗ ಈಗ ಎಲ್ಲರೂ ಸೆಲೆಬ್ರಿಟೀಸ್, ಎಲ್ಲರೂ ಮಾಡೆಲ್ಸ್, ರೀಲ್ಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಬೇಕು. ಸೊ ಎಲ್ಲರೂ ಬರ್ತಾರೆ, ಈಗ ಕೇಳ್ಕೊಂಡು ಬರ್ತಾರೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಅವ್ರು ಬಂದಾಗ ಯಾರ್ದೋ ಫೋಟೋ ತಂದ್ಬಿಟ್ಟು ನಾನು ಹಿಂಗೆ ಕಾಣಬೇಕು ಅಂತ ಬಂದಾಗ ಪ್ರಾಬ್ಲಮ್ ಅದು. ಇದೇ ಥರ ಬೇಕು ಅದು ಪ್ರಾಬ್ಲಮ್ ಅದು. ಅವ್ರ ಫೇಸ್ ಹೆಂಗೆ ಸೂಟ್ ಆಗುತ್ತೋ ವಿ ಕ್ಯಾನ್ ಮ್ಯಾನೇಜ್ ಇಟ್. ಹಿಂಗೆ ಬೇಕು, ಇದೇ ಎಕ್ಸಾಕ್ಟ್ ಇದೇ ಮೆಷರ್ಮೆಂಟ್ ಬೇಕು ಅಂದರೆ ದೆನ್ ದೇ ಆರ್ ನಾಟ್ ಗುಡ್ ಪೇಷಂಟ್ಸ್ ಆರ್ ಗುಡ್ ಕ್ಯಾಂಡಿಡೇಟ್ಸ್. ಬಿಕಾಸ್ ಆಮೇಲೆ ಹೇಳ್ತಾರೆ ಫೋಟೋ ತೋರಿಸ್ಬಿಟ್ಟು ನಂಗೆ ಹಿಂಗಿಲ್ಲ ಹಂಗಿಲ್ಲ, 1 ಮಿಲಿಮೀಟ್ರ್ ಕಮ್ಮಿ ಇದೆ ಆ ಥರ. ಸೊ ಕೌನ್ಸಿಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಥರ ಬಂದವರ ಫಸ್ಟ್ ಅವ್ರಿಗೆ ನೀವು ಕನ್ವೆ ಮಾಡಬೇಕಾಗತ್ತೆ ಅಲ್ವಾ? ಹೌದೌದು, ನಾವು ಬಂದಿದ ತಕ್ಷಣ ನಾಳೆ ಸರ್ಜರಿ ಮಾಡಲ್ಲ. ಕಷ್ಟ. ಅವ್ರು ಒಂದು 2-3 ಸತಿ ಕನ್ಸಲ್ಟೇಷನ್ ಆಗುತ್ತೆ. 2-3 ಸಲ ಕೌನ್ಸಿಲಿಂಗ್ ಆದ ಓನ್ಲಿ ವೆನ್ ವಿ ಆರ್ ಶ್ಯೂರ್ ದೇ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ದೇರ್ ಎಕ್ಸ್ಪೆಕ್ಟೇಷನ್. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದೇರ್ ಎಕ್ಸ್ಪೆಕ್ಟೇಷನ್ ಆ್ಯಂಡ್ ನಮ್ಮ ಗೋಲು ಎರಡು ಮೀಟ್ ಆಗಿ ಇಫ್ ದೇರ್ ಅಗ್ರಿ ದೆನ್ ಅವಾಗ ಪ್ರಾಬ್ಲಮ್ ಬರಲ್ಲ ಪೋಸ್ಟ್ ಆಪರೇಟಿವ್. ಇಲ್ಲ ಅಂದರೆ ಪೋಸ್ಟ್ ಆಪರೇಟಿವ್ ಆಲ್ ಪ್ರಾಬ್ಲಮ್ಸ್ ಬರುತ್ತೆ. ಹೌದು, ಸರಿ ಮಾಡಿಲ್ಲ, ಹಾಳು ಮಾಡಿಬಿಟ್ರು ಅಂತ. ಓಕೆ 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 ಡಾಕ್ಟರ್, ಹಾಗಿದ್ರೆ ಈ ಥರ ಈಗ ಸರ್ಜಿಕಲ್ ಟ್ರೀಟ್ಮೆಂಟ್ ಆಪ್ಷನ್ ಇದೆ ಹೇಳಿದ್ರೆ, 50 ವಯಸ್ಸು ಆದಮೇಲೂ ಕೂಡ ನಮಗೆ ವಯಸ್ಸಾಗದೇ ಇರೋ ರೀತಿಯಲ್ಲಿ ಕಾಣಬೇಕು ಹೇಳಿದಾಗ ಆಪ್ರೇಷನ್ಸ್ ಎಲ್ಲ ಇದೆ, ಆಪ್ಷನ್ಸ್ ಇದೆ ಅಂತ ಹೇಳಿದ್ರಿ. ಆದರೆ ವಯಸ್ಸಂತೂ ಹೋಗ್ತಾನೆ ಇರುತ್ತೆ, 50 ಆದಮೇಲೆ 60-70 ಆಗಲೇಬೇಕಾಗುತ್ತೆ. ಸೊ ಒಂದು ಸಲ ಈ ಸರ್ಜಿಕಲ್ ಆಪ್ಷನ್ ಎಲ್ಲ ಮಾಡಿದ್ಮೇಲೆ ಅಥವಾ ಸರ್ಜರಿ ಮಾಡಿದ್ಮೇಲೆ ಮತ್ತೆ ಅವ್ರ ಸ್ಕಿನ್ ಅದು ಪರ್ಮನೆಂಟ್ ಆಗಿ ಅದೇ ಥರ ಗ್ಲೋ ಆಗಿರುತ್ತೆ ಅಥವಾ ಸ್ಕಿನ್ ಟೈಟ್ನಿಂಗ್ ಇರುತ್ತೆ ಹೇಳೋಕ್ಕಾಗತ್ತಾ? ಅಥವಾ ಓಕೆ ಈ ಥರ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ 5 ವರ್ಷ ನಾನು ಗ್ಯಾರಂಟಿ ಕೊಡ್ತೀನಿ, ಅದಾದ್ಮೇಲೆ ನೀವು ಮತ್ತೆ ಬರಬೇಕಾಗುತ್ತೆ ಅಥವಾ ಮತ್ತೆ ನಿಮ್ಮ ಚರ್ಮ ಜೋತು ಬೀಳೋ ಸಾಧ್ಯತೆ ಇರುತ್ತೆ, ಕಣ್ಣು ಗುಡ್ಡೆಯಲ್ಲಿ ಕೆಳಗಡೆ ಐಬಾಲ್ಸ್ ಪ್ರಾಬ್ಲಮ್ ಆಗ್ಬೋದು ಅಥವಾ ಐ ಬ್ಯಾಗ್ಸ್ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತೀರಾ, ಹೇಗೆ ಅಂತ? ನೋಡಿ, ಏಜಿಂಗ್ ಇಸ್ ಅ ನ್ಯಾಚುರಲ್ ಪ್ರೋಸೆಸ್. ಇದುವರೆಗೂ ಮನುಷ್ಯ ಏಜ್ ತಡಿಲಿಕ್ಕಾಗಲ್ಲ. ಆಗಲೂ ನೀವು ಇಂಟರ್ನೆಟ್ ನೋಡಿದ್ರೆ ರಿವರ್ಸ್ ಏಜಿಂಗ್ ಅನ್ನೋ ಬರ್ತಾ ಇರುತ್ತೆ ನೀವು ನೋಡಿದರೆ. ಬಟ್ ಏಜಿಂಗ್ ವಿ ಹ್ಯಾವ್ ಟು ಅಕ್ಸೆಪ್ಟ್, ನ್ಯಾಚುರಲ್. ನಾವು ಸರ್ಜರಿ ಆದಮೇಲೆ ಏಜ್ ಆಗೋದಿಲ್ವಾ, ಹಂಗೆ ಇರುತ್ತಾ ಅಂದರೆ ಏಜ್ ಆಗಲ್ಲ ಅಂತ ಹೇಳಲಿಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ನಾನು ಏನೇನು ಹೇಳಿದ್ನಲ್ಲ, ಎಲ್ಲ ಪ್ರೊಸೀಜರ್ ಮಾಡಿಸ್ಕೊಂಡ್ರೆ ಯೂಶಲಿ 5 years ಅಂತೂ ಮೋಸ್ಟ್ ಆಫ್ ದೆಮ್ ಯು ಕ್ಯಾನ್ ಮೇಂಟೈನ್ ದಟ್. ದೇರ್ ಆರ್ ಪೀಪಲ್ ಅಪ್ ಟು 10 years ದೇ ಆರ್ ಹ್ಯಾಪಿ ಫಾರ್ ವಿತ್ ಆಲ್ ಮೈನರ್ಸ್ ಪ್ರೊಸೀಜರ್ಸ್ ಬೇಕಾಗ್ಬೋದು, ಬೇಕಿದ್ರೆ ಡಿಪೆಂಡಿಂಗ್ ಆನ್ ದಿ ಇದು. ಬಟ್ ಡೆಫಿನೆಟ್ಲಿ ಲಾಂಗ್ ಟರ್ಮ್ ರಿಸಲ್ಟ್ಸ್, ಅನ್ಲೈಕ್ ನೀವು ಬೇರೆ ಏನು ಹೇಳಿದ್ನಲ್ಲ ಫಿಲ್ಲರ್ಸು ಅಥವಾ ಬೋಟಾಕ್ಸ್, ಅವೆಲ್ಲ ಫ್ಯೂ ಮಂತ್ಸ್ ಟು ಇಯರ್ ಅಷ್ಟೇ. ಥ್ರೆಡ್ ಲಿಫ್ಟ್ ಸರ್ಜರಿಗಿರೋಷ್ಟು ಟೈಮ್ ಇದರಲ್ಲಿ ಇರೋದಿಲ್ಲ ಅಂತನಾ? ಸರ್ಜರಿ ಇಸ್ ಅ ಲಾಂಗ್ ಟರ್ಮ್. ಬಟ್ ಏನಂದರೆ ಅದಕ್ಕೆ ನೀವು ಟೈಮ್ ಬೇಕು, ರಿಕವರಿ ಟೈಮ್ ಬೇಕು. ನಾನು ಇಲ್ಲಪ್ಪ ಇವತ್ತು ಮಾಡಿಸ್ಕೊಂಡು ನಾಳೆ ಕೆಲಸಕ್ಕೆ ಹೋಗ್ಬೇಕು ಅಂದರೆ ಆಗಲಿಕ್ಕಿಲ್ಲ. ಈ ಬೇರೆ ಫಿಲ್ಲರ್ಸು ಬೋಟಾಕ್ಸು ಥ್ರೆಡ್ ಲಿಫ್ಟ್ ಅನ್ನೋವೆಲ್ಲ ಇಟ್ಸ್ ಆಲ್ ಆಫೀಸ್ ಲಂಚ್ ಆರ್ ಪ್ರೊಸೀಜರ್ ಅಂತ ಏನು ಹೇಳ್ತೀವಲ್ಲ, ಮಾಡಿಸ್ಕೊಂಡು ದೇ ಕ್ಯಾನ್ ಗೆಟ್ ಬ್ಯಾಕ್ ಟು ದ ರುಟೀನ್. ಸೊ ಯು ನೀಡ್ ಟು ಮೇಕ್ ಟೈಮ್. ಸೊ ಬೋತ್ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್. ಯಾರಿಗೆ ಲೈಕ್ ಸೆಟ್ ಅರೌಂಡ್ 40s ಅವ್ರಿಗೆ ಸರ್ಜರಿ ಬೇಕಿಲ್ಲ, ದೇ ಕ್ಯಾನ್ ಗೋ ವಿತ್ ದಿಸ್, ಮೇಂಟೈನ್ ಇಟ್, ಬಟ್ ರಿಪೀಟೆಡ್ ಬೇಕು ಅವ್ರಿಗೆ. ಸೊ ದೆಲ್ ಬಿ ಸ್ಪೆಂಡಿಂಗ್ ರಿಪೀಟೆಡ್ಲಿ, ಬಟ್ ದೇ ಡೋಂಟ್ ಹ್ಯಾವ್ ಟು ಟೇಕ್ ಆಫ್ ಫ್ರಮ್ ದಿ ವರ್ಕ್ ಆನ್ ಆಲ್ ದೋಸ್. ಲಾಂಗ್ ಟರ್ಮ್ ಅನ್ನೋರಿಗೆ ಲೈಕ್ 50s ಮೇಲಾಗಿರೋರಿಗೆ ವೇರ್ ತುಂಬ ಚೇಂಜಸ್ ಇರೋರಿಗೆ ಸರ್ಜರಿ ಮಾಡಿದ್ರೆ 10 years ಯು ಕ್ಯಾನ್ ಕೀಪ್ ಮೇಂಟೈನ್ ದಟ್. ಸೈಡ್ ಎಫೆಕ್ಟ್ಸ್ ಏನೂ ಇರಲ್ವ ಸರ್ ಅದರಿಂದ? ಸರ್ಜರಿಯಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ 100% ಗ್ಯಾರಂಟಿ ಅಂತ ಹೇಳೋರು ಸುಳ್ಳು, ಆಯಿತಾ? ಬಟ್ ನಾನು ನನ್ನ ಪೇಷಂಟ್ಸ್ಗೆ ಏನು ಹೇಳ್ತೀನಿ, ಸೈಡ್ ಎಫೆಕ್ಟ್ ಸರ್ಜರಿಗೆ ಯಾವುದೇ ಸರ್ಜರಿಗೆ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ. ಸರ್ಜರಿಲ್ಲ, ಡ್ರಗ್ಸ್ಗೂ ಇರುತ್ತೆ. ಇವಾಗ ನೀವು ನೋಡ್ತಾ ಇರ್ಬೋದು, ಯಾವುದೇ ಇಂಜೆಕ್ಷನ್ಗೆ ರಿಯಾಕ್ಷನ್ ಆಯಿತು, ಸೊ ಇದ್ದೇ ಇರುತ್ತೆ.
ಬಟ್ ವಾಟ್ ಐ ಟೆಲ್ ಸ್ಟ್ಯಾಟಿಸ್ಟಿಕ್ಸ್ ಕೊಡೋ ಬದಲು ದಿ ಚಾನ್ಸಸ್ ಇವು ನಮ್ಮ ಬೆಂಗಳೂರು ಇಟ್ಕೊಳ್ಳಿ, ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಟೂ ವೀಲರಲ್ಲಿ ಹೋಗ್ತಾ ಇದ್ದಾರೆ. ಸೊ ದಿ ರಿಸ್ಕ್ ದೇರ್ ಇಸ್ ಮೋರ್ ದ್ಯಾನ್ ಸರ್ಜಿಕಲ್ ರಿಸ್ಕ್. ಸರ್ಜಿಕಲ್ ರಿಸ್ಕ್ ಅಂತ ಏನು ಹೇಳ್ತೀವಿ, ಇಟ್ಸ್ ಸೇಫರ್ ದೆನ್ you traveling, walking around in Bangalore roads or riding a two-wheeler. So the risk of having an accident and riding two-wheeler is more than the risk of you having problems during surgery. That's how I explain them. There is risk, minimal. We ಎಲ್ಲ ಕೇರ್ ತೊಗೊಂಡು ಫುಲ್ ಫ್ಲೆಡ್ಜ್ ಎಸ್ಟಾಬ್ಲಿಷ್ಡ್ ಹಾಸ್ಪಿಟಲ್ containing all facilities. The risk is minimal. ಓಕೆ, ಬಟ್ ಐ ಕಾಂಟ್ ಟೆಲ್ ಝೀರೋ, ಯಾರು ಬಂದಂಗೆ ಝೀರೋ ರಿಸ್ಕ್ ಬೇಕು 100% ಗ್ಯಾರಂಟಿ ಬೇಕು ಅಂದರೆ ದಟ್ಸ್ ನಾಟ್ ಅ ಕರೆಕ್ಟ್ ವೇ. ಅದು ಆಗಲ್ಲ, ಆ ಥರ ಇಲ್ಲ. ಸೈಡ್ ಎಫೆಕ್ಟ್ಸ್ ಅಂತ ಪ್ರತಿಯೊಂದರಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ. ವಿಲ್ ಮಿನಿಮೈಸ್ ಅಂಡ್ ಟೇಕ್ ಕೇರ್ ದಟ್ ನಥಿಂಗ್ ಮೇಜರ್ ಇಸ್ ಗೋಯಿಂಗ್ ಟು. ಓಕೆ ಸರ್, ಈಗ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ, ಬಟ್ ಅದಾದಮೇಲೆ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಏನೂ ಚೇಂಜಸ್ ಆಗಿಲ್ಲ. ಲೈಕ್ ನಾನು ಹಾಸ್ಪಿಟಲ್ಗೆ ಹೋಗಿದ್ದೀನಿ, ಡಾಕ್ಟರ್ ಸರ್ಜರಿ ಮಾಡಿದ್ದಾರೆ, ಈಗ ಯಂಗಾಗಿ ಕಾಣಿಸ್ತಾ ಇದ್ದೀನಿ, ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಆದರೆ ನನ್ನ ಲೈಫ್ ಸ್ಟೈಲ್ ಅಂತ ಬಂದಾಗ ಫುಡ್ಡಲ್ಲೇನು ನಾನು ಅಂದರೆ ಬ್ಯಾಲೆನ್ಸ್ ಡಯಟ್ ತಗೋತಾ ಇಲ್ಲ, ಆಯಿಲಿ ಫುಡ್ ತಗೋತಾ ಇದ್ದೀನಿ, ಸರಿಯಾಗಿ ನಿದ್ದೆ ಮಾಡ್ತಾ ಇಲ್ಲ, ಸ್ಟ್ರೆಸ್ ಇದೆ. ಸೊ ಎಲ್ಲ ಫ್ಯಾಕ್ಟರ್ಸ್ ಇದ್ದಾಗ ಸರ್ಜರಿ ಮಾಡಿಸ್ಕೊಂಡು ಪ್ರಯೋಜನ ಇದೆಯಾ? ಸರ್ಜರಿ ಮಾಡಿ ಇದು ಫುಡ್ ತಿಂತ 6 ತಿಂಗಳಿಗೆ ತಿರ್ಗಾ ಇದಾಗಲ್ಲ. ಇಟ್ ಇಸ್ ಗೋಯಿಂಗ್ ಟು ಮೇಂಟೈನ್. ಬಟ್ ಏನಾದ್ರೆ ದಟ್ ನ್ಯಾಚುರಲ್ ಏಜಿಂಗ್ ಪ್ರೋಸೆಸ್ ಏನಾದ್ರೆ ಇಟ್ ವಿಲ್ ಬಿ ಮೋರ್, ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಮೇಂಟೈನ್ ಮಾಡೋದು ಯು ಕ್ಯಾನ್ ಕೀಪ್ ಇಟ್ ಫಾರ್ ಲಾಂಗರ್ ಟೈಮ್. ಓಕೆ ಸರ್, ಹಾಗಿದ್ರೆ ಕಾಸ್ಮೆಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋರು ಅಥವಾ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ ತಗೊಳ್ಳೋರು ಯಾವೆಲ್ಲ ತಪ್ಪು ಕಲ್ಪನೆಗಳನ್ನು ಇಟ್ಕೊಂಡಿದ್ದಾರೆ? ಸೊ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಏನಾದರೂ ವಿಚಾರಗಳಿದೆಯಾ? ಸೊ ಯಾವ ತಪ್ಪು ಎಕ್ಸ್ಪೆಕ್ಟೇಷನ್ನ ಇಟ್ಟುಕೊಂಡು ನೀವು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಆಗಲೇ ಹೇಳಿದಾಗ, ಒಂದು ತಪ್ಪು ಕಲ್ಪನೆ, ಇವತ್ತು ಸರ್ಜರಿ ಮಾಡಿ 1-2 ದಿನದಲ್ಲಿ ಸರಿ ಹೋಗ್ತೀನಿ, ಮುಖೆಲ್ಲ ಮುಂಚೆ ಇಂಪ್ರೂವ್ಮೆಂಟ್ ಬಂದ್ಬಿಡುತ್ತೆ, ಅದು ಮೇಜರ್. ಅದು ನಮ್ಮ ಮೇಜರ್ ಪ್ರಾಬ್ಲಮ್ ಜಾಸ್ತಿ ಬರೋದಂದರೆ, ಮದುವೆ ಫಿಕ್ಸ್ ಆಗಿದೆ, ಮುಂದಿನ ತಿಂಗಳು ಎಂಗೇಜ್ಮೆಂಟ್ ಆಯಿತು, ಮುಂದಿನ ತಿಂಗಳು ಮದುವೆ, ನಂಗೆ ಫೋಟೋಲ್ಲಿ ಚೆನ್ನಾಗಿ ಕಾಣಬೇಕು, ನಂಗೆ ಈ ಕರೆಕ್ಷನ್ ಬೇಕು ಮಾಡಿ. ಈ ಫಿಲ್ಲರು ಬೋಟಾಕ್ಸ್ ಓಕೆ, ನೋ ಪ್ರಾಬ್ಲಮ್. ಕೆಲವ್ರು ಮೂಗು ಸೊಟ್ಟಗಿದೆ, ನಮ್ಮ ಮೂಗು ಶೇಪ್ ಸರಿ ಮಾಡಿ, 2-3 ವಾರದಲ್ಲಿ ಸರ್ಜರಿ ಇದೆ ಅಂದರೆ ನಾವು ಸರ್ಜರಿ ಮಾಡ್ಬೋದು, ಬಟ್ ಅದು ರಿಕವರಿ ಟೈಮ್ ಇರುತ್ತೆ. ಅದು ಏನೇ ಸರ್ಜರಿ ಮಾಡಿದ್ರು ಸ್ವೆಲ್ಲಿಂಗ್ ಇರುತ್ತೆ, ಸ್ವಲ್ಪ ಬ್ರೂಸಿಂಗ್ ಇರುತ್ತೆ, ಅದೆಲ್ಲ ಸೆಟ್ಲ್ ಆಗಿ ಇಟ್ ವಿಲ್ ಟೇಕ್ ಟೈಮ್. ಲೈಕ್ ಏನಾದರೆ ಲೈಕ್ ವೈನ್, ಇಟ್ ಏಜಸ್ ವಿತ್ ಟೈಮ್, ಇಟ್ ಏಜಸ್, ಇಟ್ ವಿಲ್ ಇಂಪ್ರೂವ್ ಅಲ್ವಾ. ಅದೇ ಥರ ಸರ್ಜರಿ ಆದಮೇಲೆ ಇಟ್ ನೀಡ್ಸ್ ಟೈಮ್ ಫಾರ್ ದಿ ದೇಹದ ಟಿಶ್ಯೂಸ್ ಸೆಟ್ಲ್ ಆಗಲಿಕ್ಕೆ ಟೈಮ್ ಬೇಕು. ವಿ ನೀಡ್ ಟು ಗಿವ್ ದಟ್ ಮಚ್ ಟೈಮ್. ವಿ ಕಾಂಟ್, ದೇರ್ ಇಸ್ ನೋ ವೇ ಟು ಪ್ರೊಸೆಸ್ ಇಟ್ ಫಾಸ್ಟ್. ಶಾರ್ಟ್ಕಟ್ ಇಲ್ಲ, ಸರ್ಜರಿ, ಎಸ್ಪೆಷಲಿ ಸರ್ಜರಿ. ಹೌದು, ದೇ ಹ್ಯಾವ್ ಟು ಪ್ಲಾನ್ ಬಿಫೋರ್ ಹ್ಯಾಂಡ್. ಇನ್ ಕೇಸ್ ಏನಕ್ಕಾದ್ರು ಫಂಕ್ಷನ್ಗೆ ಅಥವಾ ಮದುವೆಗೆ ಏನೋ ಮಾಡಿಸ್ಕೊಬೇಕು ಅಂದರೆ, ಈಗ ಹುಟ್ಟಿದಾಗಿಂದ ಏನೋ ಪ್ರಾಬ್ಲಮ್ ಇರುತ್ತೆ. ಈಗ ಸುಮಾರು ಜನ ಬರ್ತಾರೆ, ಇದು ಹುಟ್ಟಿದಾಗಿಂದ ಡಾಕ್ಟ್ರೆ ಈಗ ಮದುವೆ ವಯಸ್ಸು ಬಂದಿದೆ, ಈಗ ಸರಿ ಮಾಡಿಕೊಡಿ. ಮಾಡ್ಬೋದು, ಬಟ್ ಮದುವೆ ಫಿಕ್ಸ್ ಆಗಿದೆ ಮಾಡಿಕೊಡಿ, ದಟ್ ಇಸ್ ಅ ಮೇನ್ ಪ್ರಾಬ್ಲಮ್. ಸೊ ವಿಲ್ ಹ್ಯಾವ್ ಟು ಗಿವ್ ಟೈಮ್. ಮುಂದಿನ ತಿಂಗಳು ಮದುವೆ ಇಟ್ಕೊಂಡು ಈಗ ಬಂದರೆ ಆಗಲ್ಲ ಅಂತ ನಾವು ಮಾಡ್ಬೋದು, ಬಟ್ ಅವ್ರ ರಿಸಲ್ಟ್ ಕರೆಕ್ಟಾಗಿ ಚೆನ್ನಾಗಿ ಕಾಣಬೇಕು, ಸ್ವಲ್ಪ ಬೇಗ ಬರಬೇಕಾಗುತ್ತೆ, ಬೇಗ ಬರಬೇಕು. ಇಲ್ಲ ಟು ಗಿವ್ ಸಮ್ ಟೈಮ್. ಓಕೆ, ಅದು ಒಂದು. ಸೆಕೆಂಡ್ ಇಸ್ ಅದೇ ಅದರ್ ಕಾಮನ್ ಇಸ್ ಫೋಟೋಸ್ ತೋರಿಸ್ತಾರೆ, ಸೆಲೆಬ್ರಿಟೀಸು ಆಕ್ಟರ್ಸ್ ಫೋಟೋ ತಂದ್ಬಿಟ್ಟು ನಂಗೆ ಈ ಥರ ಮೂಗಬೇಕು, ಹಿಂಗೆ ಇರಬೇಕು ಅಂದರೆ, ಅಗೇನ್ ದಟ್ಸ್ ಎ ವಿಚ್ ಇಸ್ ಡಿಫಿಕಲ್ಟ್. 100% ಹಾಗೆ ಕೊಡೋದಕ್ಕೆ ಆಗೋದಿಲ್ಲ ಅಂತ. ಅದು ಅವ್ರಿಗೆ ಸೂಟು ಆಗ್ಲಿಕ್ಕಿಲ್ಲ, ಒಬ್ರು ಮಗು ಇನ್ನೊಬ್ರಿಗೆ ಸೂಟ್ ಆಗ್ಲಿಕ್ಕಿಲ್ಲ, ಸರಿನಾ? ಸೊ ಅವ್ರಿಗೆ ಸೂಟ್ ಆಗೋ ಥರ ವಿಲ್ ಹ್ಯಾವ್ ಟು ಕನ್ವಿನ್ಸ್ ದೆಮ್ ಆ್ಯಂಡ್ ಚೇಂಜ್. ಓಕೆ ಸರ್. ಡಾಕ್ಟರ್, ಕೊನೆಯದಾಗಿ ನಿಮ್ಮ ಕಡೆಯಿಂದ ನಮ್ಮ ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಅಥವಾ ಚರ್ಮದ ಕಾಂತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನಾದರೂ ಸಲಹೆಗಳಿದೆಯಾ? ಅಥವಾ ಜನರಿಗೆ ಕೊಡೋದಾದರೆ ಸಿಂಪಲ್ ಟಿಪ್ಸ್, ಡೈಲಿ ಲೈಫ್ ರುಟೀನ್ ಹೇಗಿರಬೇಕಾಗತ್ತೆ, ಫ್ರಮ್ ದ ಮಾರ್ನಿಂಗ್ ಟು ಬೆಡ್ ಟೈಮ್ ತನಕ ಹೇಗೆ ಕಾಪಾಡ್ಕೋಬೇಕಾಗತ್ತೆ ಅಂತ? ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಲೈಫ್ ಸ್ಟೈಲ್. ನಿಮ್ಮ ಮಕ್ಕಕ್ಕೆ ಏನೇ ಹಚ್ಕೊಳ್ಳಿ, ಏನೇ ಬಿಡಿ, ಲೈಫ್ ಸ್ಟೈಲ್ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಸ್ಟ್ರೆಸ್ಸು, ಅಡಿಕ್ವೇಟ್ ಸ್ಲೀಪು, ಗುಡ್ ನ್ಯೂಟ್ರಿಷನ್, ಅವಾಯ್ಡ್ ಸ್ಮೋಕಿಂಗ್, avoid processed food, eating high sugars, sugary drinks, alcohol. ಜಾಸ್ತಿ ನೀರು ಕುಡಿದ್ರೆ ಒಳ್ಳೇದು ಹೇಳ್ತಾರೆ, ಹೌದಾ? ಸ್ಕಿನ್ನಿಗೆ ಹೈಡ್ರೇಷನ್ ಬೇಕಲ್ವಾ? ಸೊ ನೀರು ಕುಡಿತೀನಿ ಹೇಳಿದ್ರೆ ಜಾಸ್ತಿ ನೀರು ಕುಡಿಬೇಕು ಅಂತ. ಜಾಸ್ತಿ ಅಂದರೆ ಇವಾಗ ಗಂಟೆಗೆ 4 ಗ್ಲಾಸ್ ಕುಡೀರಿ ಅಂತ ಕೆಲವರೆಲ್ಲ ಹೇಳ್ತಾರೆ, ಆ ಥರ ಏನು ಬೇಕಿಲ್ಲ. ಆನ್ ಆನ್ ಆ್ಯಾವ್ರೇಜ್ ಡೈಲಿ 8 to 10 ಗ್ಲಾಸ್ ನೀರು ಅಂತಲ್ಲ, ಎನಿ ಫ್ಲೂಯಿಡ್, 8 to 10 glasses of fluid is good enough to keep us well hydrated. Okay. So these are all lifestyle changes.
ಸ್ಕಿನ್ ಕೇರ್ ಬಂದಾಗ ಬೆಳಗ್ಗೆ ಫಸ್ಟ್ ಇಫ್ ಯು ಯೂಸ್ ಮೇಕಪ್ ಟೇಕ್ ಇಟ್ ಆಫ್ ನೈಟ್ ಬಿಫೋರ್ ಯು ಗೋ ಟು ಸ್ಲೀಪ್ ಆರ್ ಮನೆಗೆ ಬಂದಾಗ ಯು ಡೋಂಟ್ ನೀಡ್ ಟೇಕ್ ಇಟ್ ಆಫ್. ಮಲ್ಗೋ ಮುಂಚೆ ಎಲ್ಲ ಕ್ಲೀನ್ ಮಾಡಬೇಕು, ಮೇಕಪ್ ತೆಗಿಬೇಕಾಗುತ್ತೆ. ಕ್ಲೀನ್ ಮಾಡಿಬಿಡಿ. ದೆನ್ ಬೆಳಗ್ಗೆ ಎದ್ದಾಗ ಫಸ್ಟ್ ಟು ವಾಶ್ ಯುವರ್ ಫೇಸ್, ಯೂಸ್ ಸಮ್ ಜೆಂಟಲ್ ಸೋಪ್, ಹಾರ್ಶ್ ಸೋಪು, ನ್ಯೂಟ್ರಲ್ ಸೋಪ್ ಆರ್ ಫೇಸ್ ಏಜೆಂಟ್ಸ್ ಇರ್ತವೆ, ಕ್ಲೀನಿಂಗ್ ಏಜೆಂಟ್, ಯೂಸ್ ದ್ಯಾಟ್. ಆಫ್ಟರ್ ದಟ್ ಯು ಕ್ಯಾನ್ ಯೂಸ್ ಸೆಟ್ ಹೈಲೋನಿಕ್ ಆ್ಯಸಿಡ್ ಇದೆ, ವೈಟಮಿನ್ ಸಿ ಸೀರಮು, ಯು ಕ್ಯಾನ್ ಯೂಸ್ ದಟ್. ದೆನ್ ಮಾಯಿಶ್ಚರೈಸರ್, ಯು ಹ್ಯಾವ್ ಟು ಅಪ್ಲೈ ಮಾಯಿಶ್ಚರೈಸರ್. ಇಫ್ ಯುವರ್ ಆಯಿಲಿ ಸ್ಕಿನ್, moisturizer you have to control. Dry skin definitely ಬೇಕಾಗುತ್ತೆ. Then the sunscreen. Sunscreen ಅಲ್ಲಿ ಏನಂದರೆ you have to use an SPF at least 30 is good enough. 15 ಮೇಲೆ ಅಂತ ಹೇಳ್ತಾರೆ, ಬಟ್ 30 is SPF 30 ಇದ್ರೆ ಇಟ್ಸ್ ಗುಡ್ ಎನಫ್. ಆ್ಯಂಡ್ ಅದರ್ ಥಿಂಗ್ ಇಂಪಾರ್ಟೆಂಟ್ ಇಸ್ ಸನ್ಸ್ಕ್ರೀನ್ ಕೆಲಸ ಮಾಡೋದು ಒಂದು 3 to 4 hours ಅಷ್ಟೇ. ನೀವು ಬೆಳಗ್ಗೆ ಒಂದು ಸತಿ ಬರ್ತಾರೆ ಸರ್ ಡಾಕ್ಟರ್ ಸನ್ಸ್ಕ್ರೀನ್ ಹಚ್ತಾ ಇದ್ದೀನಿ, ಏನು ಚೇಂಜಸ್ ಇಲ್ಲ. ಎಷ್ಟು ಸಲ ಹಚ್ತೀನಿ, ಬೆಳಗ್ಗೆ ಒಂದು ಸತಿ ಹಚ್ತೀನಿ, ಇಟ್ ಡಸಂಟ್ ವರ್ಕ್. 3 hours ಆದಮೇಲೆ ಅದು ಕೆಲಸ ಮುಗ್ದೋಯ್ತು. ಸೊ ಯು ಹ್ಯಾವ್ ಟು ರಿಪೀಟ್ ಇಟ್, ಯು ಹ್ಯಾವ್ ಟು ಕ್ಯಾರಿ ಅರೌಂಡ್ ಒಂದು ಸನ್ಸ್ಕ್ರೀನ್ ಇನ್ ಯುವರ್ ಬ್ಯಾಗ್. ಸೊ ಎವ್ರಿ 3 hours ಟಿಲ್ ಸನ್ಸೆಟ್ ಯೂಸ್ ಮಾಡಬೇಕು. ಸಿಮಿಲರ್ಲಿ ನೈಟ್ ಅಸ್ ಸೆಟ್ ಕ್ಲೀನ್ ಇಟ್ ಅಪ್, ಸೇಮ್ ಕ್ಲೀನ್ ಮಾಡಿ ಯು ಕ್ಯಾನ್ ಯೂಸ್ ವೈಟಮಿನ್ ಸಿ ಸೀರಮ್, ಹೈಲೋನಿಕ್ ಆ್ಯಸಿಡ್ ಆನ್ ದಿ ಫೇಸ್. ದೆನ್ ನೈಟಲ್ಲಿ ಸನ್ಸ್ಕ್ರೀನ್ ಬೇಡ. ಡಿಪೆಂಡಿಂಗ್ ಆನ್ ಸ್ಕಿನ್ ಟೈಪ್ ರೆಟಿನಾಲ್ ಅಂತ ಬರುತ್ತೆ ಒಂದು, ಯು ಕ್ಯಾನ್ ಯೂಸ್ ದಟ್ ಇನ್ ದ ನೈಟ್ ಟೈಮ್ಸ್, ಆಲ್ಟರ್ನೇಟ್ ಡೇಸ್. Or better take your doctor's advice to use that. It's a vitamin A thara. And that's it. ಓಕೆ. ಮುಖಕ್ಕೆ ತೆಂಗಿನ ಎಣ್ಣೆ ಅಥವಾ ಕೋಕೋನಟ್ ಆಯಿಲ್ ಹಚ್ಚಿದ್ರೆ ಒಳ್ಳೇದು ಹೇಳ್ತಾರೆ, ಹೌದಾ ಸರ್? Yeah, see coconut oil is what? It's an oily thing, like a moisturizer. It's a moisture, natural moisturizer. ಮುಂಚೆಯಲ್ಲಿ ನಮಗೆ ಮಾಯಿಶ್ಚರೈಸರ್ ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಬೇರೆ ಬೇರೆ ಎಣ್ಣೆ ಥರ ತಿಕ್ಕು ಬಾಡಿ ಮಸಾಜ್ ಮಾಡಿ. ಹೌದು, ಇಟ್ಸ್ ಗುಡ್. ಕೋಕೋನಟ್ ನಿಮಗೆ ಅದೇ ಮಾಯಿಶ್ಚರೈಸರ್ ಎಕ್ಸ್ಪೆನ್ಸಿವ್ ಮಾಡಬೇಕು ಅಂತಿಲ್ಲ. You can use coconut oil. It contains many ingredients. Like lauric acid antide. It's an anti-bacterial also, moisturizing also. But nimdu oily face idre be careful. ಮತ್ತೆ ಪಿಂಪಲ್ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತ. First you should know what type of skin nimdu. Oily na, mixed, dry. So depending on that you can. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. You can change the routines. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗುತ್ತೆ, ಸೊ ಸ್ಕಿನ್ ಏಜಿಂಗ್ ಯಾಕೆ ಆಗುತ್ತೆ, ಡೈಲಿ ಲೈಫಲ್ಲಿ ನಾವು ಮಾಡುವಂಥ ಸಣ್ಣ ತಪ್ಪುಗಳು ಅಥವಾ ಸಣ್ಣ ಸಣ್ಣ ಮಿಸ್ಟೇಕ್ಸು ಹೇಗೆ ಕಾರಣ ಆಗ್ಬೋದು, ಇದಕ್ಕಿರುವಂಥ ಸರ್ಜಿಕಲ್ ಆಪ್ಷನ್ಸ್ ಯಾವುದೆಲ್ಲ, ನಾನ್ ಸರ್ಜಿಕಲ್ ಆಪ್ಷನ್ಸ್ ಯಾವುದೆಲ್ಲ, ಸೊ ಎಲ್ಲ ವಿಚಾರದ ಬಗ್ಗೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ನಮಸ್ತೆ. Thank you. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಮದ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೋಬೇಕಾಗತ್ತೆ, ಚರ್ಮದ ಕಾಂತಿಯನ್ನು ಹೆಚ್ಚಿಸೋದು ಯಾಕೆ, ಹೇಗೆ, ಅದರ ಜೊತೆಗೆ ನಮ್ಮ ವಯಸ್ಸಿಗಿಂತ ನಮ್ಮ ಸ್ಕಿನ್ ಅಥವಾ ನಮ್ಮ ಮುಖದಲ್ಲಿ ನಾವು ಯಾಕೆ ಹೆಚ್ಚು ಸುಕ್ಕು ಕಾಣಿಸ್ತಾ ಇದೆ ಅಥವಾ ಏಜಿಂಗ್ ಆಗಿರೋ ಥರ ಯಾಕೆ ಕಾಣಿಸ್ತಾ ಇದೆ, ಇದನ್ನು ಹೇಗೆ ತಡೆಗಟ್ಟಬಹುದು, ಇದಕ್ಕೆ ಸರ್ಜಿಕಲ್ ಆಪ್ಷನ್ಸ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.